Say hi to my vlog. ನೀವು ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀರಾ? ಒಳ್ಳೆಯವರಿಗೆ ಒಳ್ಳೇದಾಗುತ್ತಣ್ಣ. ಹೆವಿ ಸೈಕೆ ಓಡಿಸ್ತಾನ ಗಾಡಿ, ಎಲ್ಲರಿಂದ ಓವರ್ಟೇಕ್ ಮಾಡ್ಕೊಂಡ್ ಬರ್ತಾನೆ. ಸುಪ್ರೀತಾ ಕಂದ್ ಬರ್ತಾಳೆ. ಸುಪ್ರಿಯಾ ಇದು ಒಂದು ನಿಮಿಷ ಕಟ್ ಮಾಡಿ. ಸ್ನೇಹಿತರೆ, ಇವಾಗ ನಾವು ಹಿರೇಕೊಳಲೆ ಲೇಕಿಂದ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೊರಟಿದ್ದೀವಿ. ಇದೊಂಚೂರು ಕರೆಕ್ಟಾಗಿ ಕೇಳಿಸ್ಕೊಂಡು ಬಿಡಿ. ನೀವೇನಾದರೂ ಈ ರೀತಿಯಾಗಿ ಚಿಕ್ಕಮಗಳೂರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ಟ್ರಿಪ್ಪನ್ನು, ತುಂಬ ಇಂಪಾರ್ಟೆಂಟ್ ಇದು. ಇದರಲ್ಲಿ ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ದತ್ತಾತ್ರೇಯ ಪೀಠ ಅಥವಾ ಬಾಬಾ ಬುಡನ್ಗಿರಿ ಅಂತ ಏನು ಹೇಳ್ತೀವಿ, ಅದು ಮುಳ್ಳಯ್ಯನಗಿರಿ, ಝರಿ ಫಾಲ್ಸ್ ಮತ್ತು ಮಾಣಿಕ್ಯಧಾರ ಫಾಲ್ಸ್, ಇದಿಷ್ಟು ಕೂಡ ಒಂದೇ ಒಂದು ಸ್ಟ್ರೆಚ್ನಲ್ಲಿ ಬರುವಂಥದ್ದು. ಎಲ್ಲಿ ಹೋಗಿರ್ತೀರೋ ಅದೇ ರೂಟ್ನಲ್ಲಿ ವಾಪಸ್ ಬರಬೇಕಾಗತ್ತೆ. ಸೊ ಟ್ರಿಪ್ಪನ್ನು ಒಂದು ದಿನ ಹೋಗ್ತಿದ್ದೀರಾ ಅಂತಂದರೆ ಒಂದೇ ದಿನ ಇಷ್ಟು ಪ್ಲೇಸಸ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡಿ ನೀವು. ಅದಾದಮೇಲೆ ಈ ರೀತಿಯಾಗಿ ಒಂದು ರೋಡ್, ಒಂದೇ ರೋಡ್ ಅಂತ ಹೇಳಿದ್ನಲ್ಲ, ಈ ರೋಡಿಗೆ ಹೋಗಬೇಕು ಅಂತಂದರೆ ನಮಗೆ ಎಂಟ್ರಿ ಫೀಸ್ ಕೊಡಬೇಕಾಗತ್ತೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಅಲೋನೇ ಇಲ್ಲ, ನಾವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಬೇಕಾಗತ್ತೆ. ಆ ಬುಕ್ಕಿಂಗ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿರ್ತೀನಿ, ಅಲ್ಲಿಗೆ ಹೋಗಿ ಡೈರೆಕ್ಟಾಗಿ ನೀವು ಬುಕ್ ಮಾಡ್ಕೊಳ್ಬಹುದು. ಬುಕ್ಕಿಂಗ್ ಇಲ್ಲ ಅಂತಂದರೆ ಜನರನ್ನು ವಾಪಸ್ ಕಳಿಸ್ತಾರೆ. ಸೊ ಮೊದಲೇ ಪ್ಲ್ಯಾನ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ. 15 ದಿನಕ್ಕೂ ಮುಂಚೆ ಅದು ಓಪನ್ ಆಗಿರುತ್ತೆ ಬುಕ್ಕಿಂಗ್ ಸ್ಲಾಟ್ಸ್ಗಳು. ಇದಕ್ಕೆ ಕಾರಿಗೆ ಬಂದುಬಿಟ್ಟು 100 ರೂಪೀಸ್, ಬೈಕಿಗೆ 50 ರೂಪೀಸ್, 2 ಫಾನಿಗೆ 150 ರೂಪೀಸ್, ಹಾಗೆ ಟೆಂಪೋ ಟ್ರಾವೆಲರ್ ಇದ್ದರೆ 200 ರೂಪೀಸ್ನ ಪೇ ಮಾಡಬೇಕಾಗತ್ತೆ. ಸೊ ಏನಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಅಂತಂದರೆ, ಏನು ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗಬಾರ್ದು, ಒಂದೇ ಟೈಮಲ್ಲಿ ಜಾಸ್ತಿ ಜನ ಬರಬಾರ್ದು ಅನ್ನೋಂಥ ರೀಸನಿಗೆ ಮಾಡಿದ್ದಾರೆ. ಒಂದು ದಿನದಲ್ಲಿ 2 ಸ್ಲಾಟ್ ಇರುತ್ತೆ. ಸೊ ಫಸ್ಟ್ ಹಾಫ್ ಅಂತ ಹೇಳ್ತೀವಿ 6 AM to 12 PM, ಮತ್ತು ಸೆಕೆಂಡ್ ಹಾಫ್ ಅಂತ ಹೇಳ್ತೀವಿ, ಸೆಕೆಂಡ್ ಹಾಫ್ ಅಂದರೆ 1 PM to 6 PM. ಸೊ ಇದೆರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮದು ಟ್ರಿಪ್ ಪ್ರಕಾರ ನೀವು ಹೋಗಬೇಕಾಗತ್ತೆ. ಎಲ್ಲದನ್ನು ಕವರ್ ಮಾಡ್ಕೊಂಡು ಬರಬಹುದು. ಸೊ ಲೇಟ್ ಆದರೆ ಅದೆಲ್ಲ ತೊಂದರೆ ಇಲ್ಲ. ಸೊ 6 ಗಂಟೆ ಮೇಲೆ ಹೋದರೆ ನಿಮ್ಗೆ ಏನು ಕಾಣಿಸೋದು ಇಲ್ಲ. ಅದಾದಮೇಲೆ ಇವಾಗ ನಾವು ಇಲ್ಲಿ ಬುಕ್ ಮಾಡಿರುವಂಥದ್ದು 6 AM to 12 PM ಸ್ಲಾಟನ್ನು. ಆದರೂ ಸ್ವಲ್ಪ ಲೇಟ್ ಆಗಿರ್ತೀವಿ. ಅದ್ರ ಕತೆ ಏನಾಗುತ್ತೆ, ನಮಗೆ ಒಳಗೆ ಅಲೋ ಮಾಡ್ತಾರಾ ಇಲ್ವಾ ನಿಮಗೆಲ್ಲ ಗೊತ್ತಾಗುತ್ತೆ ಮುಂದೆ. ಆಬ್ವಿಯಸ್ಲಿ ಅಲೋ ಮಾಡಿರ್ತಾರೆ, ವಿಡಿಯೋ ಫುಲ್ ಮುಳ್ಳಯ್ಯನಗಿರಿದ್ದೇ ಇದೆಯಲ್ವಾ. ನಿಮ್ ಪಾಂಡಿಚೇರಿ ಗಾಡಿ ಇದಾನಲ್ಲ ಬ್ರೋ, ಮುಂದೆ ಹೆವಿ ಸೈಕೆ ಓಡಿಸ್ತಾನ ಗಾಡಿ, ಎಲ್ಲರಿಂದ ಓವರ್ಟೇಕ್ ಮಾಡ್ಕೊಂಡ್ ಬರ್ತಾನೆ, ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಆಕ್ಚುಲಿ ನಾವು ಇವಾಗ ಎಂಟ್ರಿ ತಗೊಂಡಿದ್ದೀವಿ. ಟೈಮ್ ಬಂದ್ಬಿಟ್ಟು 12:15. ನಮ್ದು ಆಕ್ಚುಲಿ 6 to 12 ಇದ್ದಿದ್ದು ಟೈಮಿಂಗ್ಸು. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಎಂಟ್ರಿ ಕೆಳಗೆ ಇರುತ್ತೆ, ಬೆಟ್ಟದ ಕೆಳಗೆನೆ ಎಂಟ್ರಿ. ನಾವು ಇದು ತೋರಿಸ್ಬೇಕು ಅವರಿಗೆ, ಆಲ್ರೆಡಿ ಬುಕ್ ಮಾಡ್ಕೊಂಡು ಬರಬೇಕಾಗಿರುತ್ತೆ. ಹೇಗೆ ಬುಕ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದ್ರೆ ನಂದು ಟೆಕ್ ಅನ್ವೇಷಣೆ ಚಾನಲ್ ಇದೆ, ಅದರಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿಟ್ಟಿದ್ದೀನಿ ಈ ವಿಡಿಯೋನ. ಹೌ ಟು ಬುಕ್ ಮುಳ್ಳಯ್ಯನಗಿರಿ ಮತ್ತೆ ಬಾಬಾ ಬುಡನ್ಗಿರಿ ಎರಡೂ ಕೂಡ ಅದರಲ್ಲಿ ಕವರ್ ಆಗುತ್ತೆ. ನೀವು ಬೇಕಾದ್ರೆ ಡೈರೆಕ್ಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಕೊಟ್ಟಿರ್ತೀನಿ, ಅಲ್ಲಿಗೆ ಹೋಗಿ ವಿಡಿಯೋನ ಚೆಕ್ಔಟ್ ಮಾಡ್ಕೊಂಡು ನೀವು ಟ್ರಿಪ್ ಅನ್ನ ಪ್ಲಾನ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ ಎಷ್ಟು ವೆಹಿಕಲ್ಸ್ ಗಳು ಓಡಾಡ್ತಾ ಇದಾವೆ. ಕೆಳಗೆ ಬೆಟ್ಟದ ಕೆಳಗೆನೆ ಅವರು ಚೆಕ್ ಪೋಸ್ಟ್ ತರ ಇಟ್ಟಿದ್ದಾರೆ. ಬಟ್ ಅಲ್ಲಿ ತುಂಬಾ ಜನ ವಾದ ಮಾಡೋದಾಗ್ಲಿ, ಅಥವಾ ಇವಾಗ ಮಧ್ಯಾಹ್ನದಿಂದ ಬ್ಯಾಚ್ ಇದ್ದವರು ಇವಾಗ್ಲೇ ಬಿಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದಾಗ್ಲಿ, ಈ ರೀತಿಯಾಗೆಲ್ಲ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನನಗೆ ಯಾಕೆ ಇಷ್ಟೊತ್ತು ನಾವು ಕ್ಯೂ ಅಲ್ಲಿ ನಿಂತಿದ್ವಿ, ಐ ಥಿಂಕ್ ನಾವು ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಕ್ಯೂ ಅಲ್ಲಿ ನಿಂತಿದ್ವಿ. ಬಟ್ ಏನಕ್ಕೆ ಇಷ್ಟೊತ್ತು ಟೈಮ್ ಆಗ್ತಿದೆ ಇವರಿಗೆ ಚೆಕ್ ಇನ್ ಮಾಡೋದಕ್ಕೆ ಅಂತ ಗೊತ್ತಾಗ್ತಾ ಇರಲಿಲ್ಲ ನಮಗೆ. ನೋಡಿ ಗೈಸ್, ಮೇಲೆ ವ್ಯೂ ಸಖತ್ತಾಗಿ ಕಾಣಿಸ್ತಾ ಇದೆ. ಮಸ್ಟ್ ವಿಸಿಟ್ ಅಂತಾನೆ ಹೇಳ್ಬೋದು. ವಾವ್, ಕರ್ನಾಟಕಸ್ ಹೈಯೆಸ್ಟ್ ಪೀಕ್ ಹೇಗಿದೆ ಅಂತ ಆಬ್ವಿಯಸ್ಲಿ ಅಲ್ಲಿ ಹೋಗಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದಿನ್ನು ಝಲಕ್ ಅನ್ಕೊಳ್ಳಿ. ಎಲ್ಲೋ ಆರೆಸ್ಟ್ ಸಖತ್ತಾಗಿ ಮಾಡಿದ್ದಾನೆ. ಅವ್ನು ಕೆಳಗಿರೋದನ್ನು ಎಲ್ಲೋ ಮಾಡಿಟ್ಟಿದ್ದಾನೆ. ಎಷ್ಟು ಹೈಲೈಟ್ ಆಗ್ತಿತ್ತದು. ಹಾಗಾದ್ರೆ ನಾನು ಮಾಡಿಸ್ಬೇಕಾ ಹೇಳಿ ಗೈಸ್, ನನ್ನ ಬೈಕ್ ತೋರಿಸ್ತೀನಿ ನಿಮ್ಗೆ. ಆ ರೀತಿಯಾಗಿ ಒಂದು ಜಾತ್ರೆ ಮಾಡಿಸ್ಬಿಟ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಾರೆ, ನಾನು ಹೆಂಗ ಅವ್ನು ನೋಡಿದ್ನೋ. ವಾವ್, ಸಖತ್ತಾಗಿದೆ. ಫುಲ್ ಗ್ರೀನರಿ. ಇಲ್ಲಿ ಲೆಫ್ಟ್ ಹೋಗ್ಬೇಕು ಮುಳ್ಳಯ್ಯನಗಿರಿಗೆ. ಹೆಂಗಿದೆ ನೋಡಿ ವ್ಯೂ. ಕಾಫಿನಾಡು ಮಂಜುನಾ ಚಂದು ಕಾಫಿನಾಡು ಚಂದು ಇಲ್ಲೇ ಇದ್ದಾನೆ. ಅಣ್ಣಂಗೆ ಫಾಲೋವರ್ಸ್. ಚೆನ್ನಾಗಿದ್ದೀರಾ ಅಕ್ಕ? ನೀವು ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀರಾ? ಒಳ್ಳೆಯವರಿಗೆ ಒಳ್ಳೇದಾಗುತ್ತಣ್ಣ ನಿಮಗೆ. ಸುಪ್ರಿಯಾ ನಾನ್ ಕೇಳಿ, ಕರ್ನಾಟಕ ಸೆಲೆಬ್ರಿಟಿ ನೋಡಿ ಹೆಂಗಿದೀನಿ. 45 ಏಜ್ ಆದ್ರು ಅಲ್ಲ ಸರ್, ನೋಡಿ 45 ಏಜ್ ಆದ್ರು ಹೆಂಗಿದೀನಿ, ಶೈಕ್ ಆಗಿದ್ದೀನಲ್ಲ. ನಮ್ಮ ವಯಸ್ಸಿಗೆ ಈಗಿನ ಹುಡುಗರು ಮುದುಕರ ಇರ್ತಾರೆ. ಕಾಫಿನಾಡು ಚಂದ್ ಅವ್ರು ಇಲ್ಲಿದ್ದಾರೆ. ಸೊ ಇವ್ರದ್ದು ನಾಳೆ ಬರ್ತಿದೆ, ಅವ್ರದ್ದು ವಿಶ್ ಹೇಗೆ ಮಾಡ್ತಾರೆ ನೋಡೋಣ. ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಕರ್ನಾಟಕದ ಜನತೆಗೆ ಕಾಫಿನಾಡು ಚಂದ ಮಾಡ್ತೀರಾ ನಮಸ್ಕಾರಗಳು. ಸುಪ್ರೀತಾ ಕಂದ್ ಬರ್ತಾಳೆ. ಸುಪ್ರಿಯಾ ಇದು ಒಂದು ನಿಮಿಷ ಕಟ್ ಮಾಡಿ. ಸುಪ್ರಿಯಾ ಕಂದ್ ಬರ್ತಾಳೆ. ಯಾಪಿ ಬರ್ತಾಳೆ. ಓಹೋ ಸುಪ್ರಿಯಕ್ಕ, ಸುಪ್ರಿಯಕ್ಕ ಯಾಪಿ ಬರ್ತಾಳೆ. ನಿಮಗೆ ವಂದನೆ, ನಿಮ್ ತಂದೆ ತಾಯಿಗಳಿಗೆ ಅಭಿನಂದನೆ.
ಬೆಂಗಳೂರಲ್ಲೂ ಚಂದು ಓಹೋ ಮಂಗಳೂರಲ್ಲೂ ಚಂದು ಸಿಂಡ್ರಲ ಓ ಸಿಂಡ್ರಲ ಬೆಂಗಳೂರಲ್ಲಿ ಮಳೆ ಬರ್ತೆ ತಿಡ್ಕಬಾರೆ ಸುಪ್ರಿಯಕ ಅಂಬ್ರೆಲ್ಲ ಅಯ್ಯೋ ಸಿಂಡ್ರಲ ಒಳ್ಳೇದಾಗ್ಲಿ ಒಂದ್ಸಲ. ಇಲ್ಲಿಂದ ಜಸ್ಟ್ ಸ್ವಲ್ಪ ಕಿಲೋಮೀಟ್ರ್ ಮೇಲೆ ಹೋದರೆ ನಮಗೆ ಮುಳ್ಳಯ್ಯನಗಿರಿ ಬೆಟ್ಟ ಸಿಗುತ್ತೆ. ಅದನ್ನು ಟ್ರೆಕ್ಕಿಂಗ್ ಮಾಡಿದ್ದೀವಿ ನಾವು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಾನು ಇದೇ ವೀಡಿಯೋದಲ್ಲಿ ಕವರ್ ಮಾಡೋಣ ಅಂತಿದ್ದೆ, ಬಟ್ ಇವಾಗಲೇ ಆಲ್ರೆಡಿ 5 ಮಿನಿಟ್ಸ್ ಸಮಥಿಂಗ್ ಆಗಿರೋದ್ರಿಂದ ಅದು ಕೂಡ ಇನ್ಕ್ಲೂಡ್ ಮಾಡಿದ್ರೆ ಮೋರ್ ದ್ಯಾನ್ 20 ಮಿನಿಟ್ಸ್ ಹೋಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.